ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವಿನ್ನೂ ಈ ಸಂಚಿಕೆಯ ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ನೆಕ್ಸ್ಟ್ ಸೀನ್ ನಲ್ಲಿ ಮನೋಜ್ ಹಣ್ಣು ತಿಂತ ಕೂತಿರ್ತಾನೆ. ಆಗ ಮಿಸ್ಟರ್ ಮನೋಜ್ ಅಂತ ಹೊರಗಡೆಯಿಂದ ಯಾರೋ ಕರೀತಾರೆ. ಮನೋಜ್ ಹೋಗಿ ನೋಡಿದ್ರೆ ಸಾಲ ವಸೂಲಿಗೆ ಅಂತ ತನ್ನ ಪಾರ್ಕ್ ಫ್ರೆಂಡ್ ಬಂದಿರ್ತಾನೆ. ಅವನನ್ನ ನೋಡಿ ಮನೋಜ್ ಶಾಕ್ ಆಗ್ತಾನೆ. ಬ್ರೋ ನೀವೇನಿಲ್ಲಿ? ಬ್ರೋ ಇದು ಮನೆ ಬ್ರೋ ಅಂತ ಮನೋಜ್ ಹೇಳ್ತಾನೆ. ನನ್ ಕಣ್ಣಿಗೂ ಹಾಗೆ ಕಾಣ್ತಾ ಇದೆ ಬ್ರೋ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಆಗ ರೋಹಿಣಿ ಮನೋಜ್ಗೆ ನೀರ್ ತಗೊಂಡ್ ಬರ್ತಾಳೆ. ಮನೋಜ್ ಯಾರಿವ್ರು ಅಂತ ರೋಹಿಣಿ ಕೇಳ್ತಾಳೆ. ಸಿಸ್ಟರ್ ನಿಮಗ್ ಗೊತ್ತಲ್ಲ? ನನ್ ನೆನ್ಪಾಗ್ತಾ ಇಲ್ವಾ ಅಂತ ಮನೋಜ್ ಫ್ರೆಂಡ್ ಹೇಳ್ತಾನೆ. ಹೌದು, ಇವ್ರ ಜೊತೆ ಪಾರ್ಕ್ ಅಲ್ಲಿ ಅಂತ ರೋಹಿಣಿ ಹೇಳ್ತಾಳೆ. ಸೂಪರ್ ಮೆಮೊರಿ ಸಿಸ್ಟರ್, ಅದು ನಾನೇ ಅಂತ ಫ್ರೆಂಡ್ ಹೇಳ್ತಾನೆ. ಪಾರ್ಕ್ ಅಲ್ಲಿ ಇವ್ರು ಇಲ್ಲ ಅಂತ ಇಲ್ಲಿ ಗುಡ್ಕೊಂಡ್ ಬಂದ್ರ ಅಂತ ರೋಹಿಣಿ ಕೇಳ್ತಾಳೆ. ಹಾಗೇನಿಲ್ಲ, ನಾವಿಬ್ರು ಕ್ಲೋಸ್ ಫ್ರೆಂಡ್ ಆಗೋದ್ರೊಳಗೆ ನಮ್ಮಿಬ್ರು ಫ್ರೆಂಡ್ಶಿಪ್ ಕ್ಲೋಸ್ ಆಗೋಯ್ತು. ಇನ್ನು ಇವರ ಯಾವುದೋ ಹೋಟೆಲ್ ಅಲ್ಲಿ ಇಡ್ಲಿ ಸಾಂಬಾರ್ ಅಂತ ಕೂಗಾಡ್ಕೊಂಡು ಓಡಾಡ್ತಾ ಇದ್ರು. ಈಗ ಅಲ್ಲೂ ಇಲ್ಲ. ಇನ್ನು ನನ್ ದುಡ್ಡಿನ ಕತೆ ಏನು ಅಂತ ಫ್ರೆಂಡ್ ಹೇಳ್ತಾನೆ. ಶಾಕ್ ನಿಂದ ರೋಹಿಣಿ ಯಾವ ದುಡ್ಡು ಅಂತ ಕೇಳ್ತಾಳೆ. ಬ್ರೋ ಪ್ಲೀಸ್ ಬ್ರೋ ಅಂತ ಮನೋಜ್ ಹೇಳ್ತಾನೆ. ಸುಮ್ನೆ ಇರಿ ಬ್ರೋ, ಸಿಸ್ಟರ್ ಮನೆಯಲ್ಲಿ ನಂಬಿಸ್ಬೇಕು, ಒಂದ್ 20,000 ಸಂಬಳ ಆದ್ರೂ ಬೇಕು ಅಂತ ನನ್ನ ಹತ್ರ ಬೇಡ್ಕೊಂಡ್ರು. ನಾನು ಬಡ್ಡಿಗೆ ಅಂತ ದುಡ್ಡು ಕೊಟ್ಟೆ. ಇವ್ರನ್ನ ನೋಡಿ ಕೊಡ್ಲಿಲ್ಲ ಬಿಡಿ, ನಿಮ್ ಪಾರ್ಲರ್ನ ನೋಡಿ ದುಡ್ಡು ಕೊಟ್ಟೆ. ಪ್ಲೀಸ್ ನಾಳೆ ನಾಳಿದ್ರಲ್ಲಿ ಆ ದುಡ್ಡ ನನಗೆ ಕೊಟ್ಬಿಡಿ. ನಾನೇನು ಇವ್ರನ್ನ ಕಾಲರ್ ಇಟ್ಕೊಂಡು ಬೀದಿಲ್ ನಿಂತ್ಕೊಂಡು ಕೇಳ್ತಾ ಇಲ್ಲ, ಡೀಸೆಂಟ್ ಆಗಿ ಕೇಳ್ತಾ ಇದ್ದೀನಿ. ಬೇಗ ಕೊಟ್ಬಿಡಿ, 2 ದಿನ ಸಾಕಲ್ವಾ? ಬರ್ಲಾ ಸಿಸ್ಟರ್, ಬಾಯ್ ಬ್ರೋ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ. ನಂತರ ನೋಡ್ದ ಮೀನಾ, ನನ್ನ ಫ್ರೆಂಡ್ ಎಷ್ಟು ಡೀಸೆಂಟ್ ಅಂತ ಸ್ವಲ್ಪನೂ ಗಲಾಟೆ ಮಾಡ್ಲಿಲ್ಲ ಅಂತ ಮನೋಜ್ ನಗ್ತಿರ್ತಾನೆ. ಮನೋಜ್, ನೀವು ಮೂರ್ಖನ ಅಥವಾ ಮೂರ್ಖನ್ ತರ ಆಕ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವು ಸಾಲ ಮಾಡಿ ನನ್ ತಲೆ ಮೇಲೆ ಯಾಕೆ ಆಗ್ತಾ ಇದ್ದೀರಾ? ಇನ್ನು ಎಷ್ಟು ಜನಕ್ಕೆ ದುಡ್ಡು ಬಡ್ದು ಸಾಯ್ಬೇಕು ನಾನು ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಮೀನಾ, ಹೊರಗಡೆ ಏನಾದ್ರು ಹೋಗಿದ್ಯೇನಮ್ಮ? ನಾನು ಆಗ್ಲೇ ಅಂಗಡಿ ಹತ್ರ ಬಂದಿದ್ದೆ, ನೀನ್ ಇರ್ಲಿಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಕಾರ್ ಶೆಡ್ ಹತ್ರ ಹೋಗಿದ್ದೆ ಮಾವ ಅಂತ ಮೀನಾ ಹೇಳ್ತಾಳೆ. ಕಾರ್ ಶೆಡ್ ಹತ್ರ ನೀನ್ ಯಾಕಮ್ಮ ಹೋಗಿದ್ದೆ? ಈಗ ಸೂರ್ಯನ ಹತ್ರ ಕಾರ್ ಇಲ್ಲ, ಅವನ್ ಯಾಕೆ ಅಲ್ಲಿಗೆ ಹೋಗ್ತಾನೆ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅವರಲ್ಲ ಮಾವ, ಅವ್ರ ಫ್ರೆಂಡ್ ಚೇತನ್ ಅವ್ರು ಇದಾರಲ್ಲ, ಅವ್ರನ್ನ ನೋಡೋಣ ಅಂತ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ಏನಮ್ಮ ವಿಷಯ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ಅವ್ರ ಕಾರ್ ಮಾರಿ ಆಟೋನ ಏನು ಕೊಡಿಸ್ತಾ ಇರೋದು ಅಂತ ಕೇಳೋಣ ಅಂತ ಹೋಗಿದ್ದೆ ಅಂತ ಮೀನಾ ಹೇಳ್ತಾಳೆ. ಅದನ್ನ ಸೂರ್ಯನೇ ಒಂದಿನ ಹೇಳ್ತೀನಿ ಅಂತ ಹೇಳಿದ್ದ ಅಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅವ್ರು ಹೇಳ್ತೀನಿ ಅಂದ್ರು ಮಾವ, ಆದ್ರೆ ಯಾಕೋ ನನ್ ಮನ್ಸೇ ತಡಿಲಿಲ್ಲ. ಅವ್ರಿಗಾದ್ರೂ ಸತ್ಯ ಗೊತ್ತಿರುತ್ತಾ ಅಂತ ಕೇಳೋಣ ಅಂತ ಹೋದೆ. ನನಗ್ ಸತ್ಯ ಗೊತ್ತಾಯ್ತು ಮಾವ ಅಂತ ಮೀನಾ ಹೇಳ್ತಾಳೆ. ಏನ್ ಸತ್ಯನಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಮಂಜು ಆ ಕಾಗೆ ಸುಬ್ಬ ಅನ್ನೋ ಫೈನಾನ್ಸಿಯರ್ ಹತ್ರ ಕೆಲಸ ಮಾಡ್ತಿದ್ದಾನೆ. ಅವತ್ತು ಆ ಸುಬ್ಬುಗೂ ಇವ್ರು ಹೊಡೆದಿದ್ದಾರೆ. ಆ ಕೋಪಕ್ಕೆನೆ ಅವನ್ ಕೊಟ್ಟಿರೋ ಸಾಲ ಅಸಲು ಬಡ್ಡಿ ಎಲ್ಲಾನು ಒಟ್ಟಿಗೆ ಕೊಡ್ಬೇಕು ಅಂತ ಹಠ ಮಾಡಿದಾನೆ. ಅದಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ಸ್ಥಿತಿಗೆ ಸೂರ್ಯನೇ ಕಾರಣ ಅನ್ನೋ ರೀತಿ ಮಾತಾಡಿದ್ದಾರೆ. ಅದಕ್ಕೆ ಇವ್ರ ಕಾರ್ ಮಾರಿ ಅವ್ರ ಸಾಲ ಎಲ್ಲ ತೀರ್ಸಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಸೂರ್ಯ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತಾನೆ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತಮ್ಮ. ಅವನು ಕಷ್ಟ ಆದ್ರೂ ಪರವಾಗಿಲ್ಲ, ಅವ್ನ್ ಸುತ್ತ ಇರೋರ್ಗೆಲ್ಲ ಒಳ್ಳೇದೇ ಆಗ್ಬೇಕು ಅಂತ ಬಯಸೋ ಒಳ್ಳೆ ಮನ್ಸಮ್ಮ ಅವಂದು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ಮಾವ, ಆದ್ರೆ ಇದನ್ನ ಯಾವ್ದನ್ನು ಮನೆಯವ್ರು ಅರ್ಥ ಮಾಡ್ಕೊಳ್ದೇನೆ ಅತ್ತೆ ಮನೆಯವರೆಲ್ಲ ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ರು ಅಂತ ಮೀನಾ ಹೇಳ್ತಾಳೆ. ಅವ್ರಿಗೆ ಸತ್ಯ ಹೇಳೋದ್ರಿಂದನೂ ಯಾವ ಪ್ರಯೋಜನನೂ ಇಲ್ಲ ಅಮ್ಮ. ಹಾಗೆ ಸೂರ್ಯ ಸತ್ಯ ಹೇಳ್ದೆ ಇರೋದಕ್ಕೂ ಒಂದು ಪ್ರಬಲವಾದ ಕಾರಣ ಇರುತ್ತಮ್ಮ. ಅವನಾಗೆ ಹೇಳೋವರೆಗೂ ನೀನ್ ಈ ವಿಷಯನ ಪ್ರಸ್ತಾಪ ಮಾಡ್ಬೇಡಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇನ್ನು ಏನ್ ವಿಷಯ ಇರುತ್ತೆ ಮಾವ ಮಾತಾಡೋದಿಕ್ಕೆ ಅಂತ ಮೀನಾ ಹೇಳ್ತಾಳೆ. ಅದನ್ನ ಸೂರ್ಯನೇ ಹೇಳ್ಬೇಕಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದೇ ಟೈಮ್ಗೆ ಸೂರ್ಯ ಬರ್ತಾನೆ. ಈಗಷ್ಟೇ ಮನೆಯಿಂದ ಹೊರಟಿದ್ದೆ, ಇಷ್ಟ ಬೇಗ ವಾಪಸ್ ಬಂದ್ಬಿಟ್ಟಿಯಲ್ಲೋ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ದುಡ್ಡು ಮನೇಲೇ ಇತ್ತು, ಮರ್ತೋಯ್ತು ತಗೊಂಡೋಗ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನೀವಿಷ್ಟು ದಿನ ನನ್ನ ಹತ್ರ ಮುಚ್ಚಿಟ್ಟಿದ್ ಸತ್ಯ ಗೊತ್ತಾಗೋಯ್ತು ಅಂತ ಮೀನಾ ಹೇಳ್ತಾಳೆ. ಹೌದಾ, ಯಾವ ಸತ್ಯ ಅಂತ ಸೂರ್ಯ ಕೇಳ್ತಾನೆ. ನೀವ್ ಇದನ್ನೆಲ್ಲ ಮೊದ್ಲೇ ಯಾಕೆ ನನಗೆ ಹೇಳಲಿಲ್ಲ ಅಂತ ಮೀನಾ ಕೇಳ್ತಾಳೆ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ನಂಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ನೀವ್ ಯಾಕೆ ಕಾರ್ ಮಾರಿದ್ದು ಅನ್ನೋ ಸತ್ಯ ನನಗ್ ಗೊತ್ತಾಗಿದೆ. ಆ ಕಾಗೆ ಸುಬ್ಬ ನಿಮ್ ಫ್ರೆಂಡ್ಸ್ ಜೊತೆ ಗಲಾಟೆ ಮಾಡ್ಕೊಂಡು ನಿಮ್ ಫ್ರೆಂಡ್ಸ್ ಕಾರ್ನ ಎತ್ಕೊಂಡು ಹೋಗ್ತೀನಿ ಅಂತ ಧಮ್ಕಿ ಹಾಕಿದ್ದಾನೆ. ಅದಕ್ಕೆ ನೀವು ನಿಮ್ ಕಾರ್ನ ಮಾರಿರೋದು ಅಂತ ಮೀನಾ ಹೇಳ್ತಾಳೆ. ನಿಂಗ್ ಯಾರೇ ಹೇಳಿದಿದ್ದನ್ನ ಅಂತ ಸೂರ್ಯ ಕೇಳ್ತಾನೆ. ನೀವು ನನಗೆ ಹೇಳಿಲ್ಲ ಅಂದ್ರೆ ನನ್ಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ನಾನು ಆ ಕಾಗೆ ಸುಬ್ಬು ಹತ್ರ ಹೋಗಿ ಸರಿಯಾಗಿ ಮಾತಾಡ್ಬಿಟ್ಟು ಬಂದಿದ್ದೀನಿ ಅಂತ ಮೀನಾ ಹೇಳ್ತಾಳೆ. ಏಯ್, ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಸೂರ್ಯ ಕೇಳ್ತಾನೆ. ನಿಮ್ಮನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂತ ಹೇಳದ್ನಲ್ಲ, ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ಅದು ಏನ್ ಬೇಕಾದ್ರೂ ಆಗಿರ್ಲಿ ಕಣೆ, ನನ್ನ ಮತ್ತೆ ಅವನಿಗೆ ಸಂಬಂಧಪಟ್ಟಿದ್ ವಿಷಯ ಅದು. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ ಅಂತ ಸೂರ್ಯ ಕೇಳ್ತಾನೆ. ಅವನು ನಿಮ್ಮನ್ನ ಹಾಗೆಲ್ಲ ಅಂದ್ರೆ ನನಗ್ ಕೋಪ ಬರಲ್ವಾ?
ಅವನಿಗೆ 4 ಏಟ್ ಹೊಡಿಬೇಕು ಅಂತಾನೆ ಹೋದೆ ಅಂತ ಮೀನಾ ಹೇಳ್ತಾಳೆ. ಹೋಗ್ಬಿಟ್ಟು ಹಂಗೆ 4 ಮಾಂಜ ಗುಡ್ದ ಎಲ್ಲ ಇಟ್ ಬಂದ್ಬಿಡು. ಇಷ್ಟ್ ದಿನ ಜನ ನನಗ್ ಮಾತ್ರ ರೌಡಿನಪ್ಪ ನೀನು ಪರೋಡಿ ಅಂತ ಹೇಳ್ತಾ ಇದ್ರು, ಈಗ ನಿನ್ಗೂ ಆ ಪಟ್ಟ ಕಟ್ಬಿಡ್ತಾರೆ. ಏಯ್ ಯಾರನ್ ಕೇಳಿ ನೀನ್ ಅಲ್ಲಿಗೆ ಹೋಗಿದ್ದೆ? ಅವ್ನ್ ಬರೀ ರೌಡಿ ಎಲ್ಲ ಕಣೆ, ಕೊರ್ಕಿ ಅವನು ಅಂತ ಸೂರ್ಯ ಹೇಳ್ತಾನೆ. ಅವ್ನ್ ಯಾರಾದ್ರೆ ನನ್ಗೇನು, ನನ್ಗೆ ಯಾವ ಭಯಾನೂ ಇಲ್ಲ. ಅಲ್ಲ ನೀವ್ ಯಾಕೆ ಈ ವಿಷಯನ ನನಗ್ ಮೊದ್ಲೇ ಹೇಳಿಲ್ಲ ಅಂತ ಮೀನಾ ಕೇಳ್ತಾಳೆ. ಹೇಳಿದ್ರಿ ಅಂತ ಸೂರ್ಯ ಕೇಳ್ತಾನೆ. ಅವತ್ತೇ 4 ಹೊಡೆದು ಬುದ್ಧಿ ಕಲಿಸ್ತಿದ್ದೆ ಅಂತ ಮೀನಾ ಹೇಳ್ತಾಳೆ. ಆ ಬುದ್ಧಿ ಹೇಳೋ ಕೆಲ್ಸನ ಹೋಗಿ ನಿನ್ ತಮ್ಮನ ಹತ್ರ ಇಡ್ಕೋ ಅಂತ ಸೂರ್ಯ ಹೇಳ್ತಾನೆ. ಅವನೇನ್ ಮಾಡ್ದ ನಿಮ್ಗೆ? ಯಾಕ್ರಿ ಅವನ್ ಮೇಲೆ ನಿಮ್ಗೆ ಅಷ್ಟೊಂದ್ ಕೋಪ ಅಂತ ಮೀನಾ ಕೇಳ್ತಾಳೆ. ಅಷ್ಟೆಲ್ಲಾ ನಡೆದಿದ್ರು ಅವನ್ ಜೊತೆನೆ ಓಡಾಡ್ಕೊಂಡಿದ್ದಾನೆ, ಅವನ ಹತ್ರನೇ ಕೆಲಸ ಮಾಡ್ಕೊಂಡಿದ್ದಾನ್ ಕಣೆ ಅವನು ಅಂತ ಸೂರ್ಯ ಹೇಳ್ತಾನೆ. ಅದು ಬಂದು ಅಂತ ಮೀನಾ ಹೇಳ್ತಿರ್ತಾಳೆ. ಆಗ ಇವನನ್ ಬೈದು ಕಂಟ್ರೋಲ್ ಮಾಡಕ್ ಆಗಲ್ಲ ನಿನ್ ಕೈಲಿ, ಹೋಗಿ ಅವನನ್ ಬೈದ್ ಬಂದ್ಬಿಟ್ರೆ ನಾನು ನಿನ್ನ ಲೇಡಿ ಬಾಸ್ ಅಂತ ಕರ್ದ್ಬಿಡ್ಬೇಕಾ ಅಂತ ಸೂರ್ಯ ಹೇಳ್ತಾನೆ. ಅವನು ಕ್ಷಮೆ ಕೇಳಿ ಅಂತ ಹೇಳಿದ್ದು ನಿಮ್ಗೆ, ಅದಕ್ಕೆ ನಾನು ಹೋಗಿ ಬೈದ್ ಬಂದೆ, ಈಗ ನಂದೇ ತಪ್ಪು ಅಂತ ಹೇಳ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ನೀನು ನಿನ್ ತಮ್ಮನ್ ಬಗ್ಗೆ ಮಾತ್ರ ಯೋಚನೆ ಮಾಡು, ಅವನು ಆ ಕಾಗೆ ಸುಬ್ಬು ಹತ್ರ ಸೇರಿ ಇನ್ನು ಏನೇನ್ ತಪ್ಪು ಕೆಲಸ ಮಾಡ್ತಾ ಇದ್ದಾನೋ ಅಂತ ಸೂರ್ಯ ಹೇಳ್ತಾನೆ. ನೀವು ಅವನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ, ಅವ್ನ್ ಏನ್ ಮಾಡಿದಾನೆ ಅಂತ ನಿಮ್ಗೆ ಅವನ ಮೇಲೆ ಅಷ್ಟೊಂದು ಕೋಪ ಅಂತ ಮೀನಾ ಕೇಳ್ತಾಳೆ. ತಮ್ಮ ಅನ್ನೋ ಪ್ರೀತಿ, ತಮ್ಮ ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀರಾ. ಮೆರ್ಸಿ ಒಂದಿನ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ನಿಮ್ ಮೇಲೆ ಅಕ್ರೆ ಇದ್ದು ನಾನು ಅವನ ಹತ್ರ ಹೋಗಿ ಮಾತಾಡ್ದೆ ನೋಡಿ, ನನಗ್ ಬುದ್ಧಿ ಇಲ್ಲ, ನಿಮ್ ಹತ್ರ ಎಷ್ಟೇ ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಹೌದಾ, ಸರಿ ನೀನ್ ನನ್ನ ಹತ್ರ ಏನೋ ಮಾತಾಡ್ಬೇಡ, ತಗೋ ಇದು ಇಡ್ಕೋ, ಸೀದಾ ಈಗ ಬಸ್ ಇಟ್ಕೊಂಡು ಬನ್ನೇರ್ಘಟ್ಟ ಝೂಗ್ ಹೋಗ್ಬಿಡು, ಅಲ್ಲಿ ಹುಲಿ ಸಿಂಹ ಚಿರತೆ ಎಲ್ಲ ಇರುತ್ತೆ, ಅದ್ರ ಹತ್ರ ಮಾತಾಡ್ಕೋ ಆಯ್ತಾ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ. ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.